ನಮಗೆ ಗೊತ್ತಿಲ್ಲ ಯಾರು ಮದುವೆ ಆಗಿತ್ತು ಯಾವಾಗ ನಾವು ಒಳಗೆ ಬಂದಾಗ ಹೇಳಿದ್ರು ಸಭೆನೇ ಹೇಳ್ಬಿಡ್ತಿದ್ದ ಮಾತಾಡುವಾಗ ಅದು ಮೊದಲೇ ಹೇಳಿದ್ರು ಸಭೆ ಮಾತಾಡುವಾಗ ಹೇಳ್ತಿದ್ದೆ ನಾನು ರೋಣ ತಾಲೂಕು ಗದಗ ಜಿಲ್ಲಾ ಮೆಣಸಿಗೆ ಮಗಳು. ನಾನು ಅಪ್ಪರದೆಲ್ಲ ಬೆಲ್ತೂರಿಗಿಂದ ನೋಡಿಕೊಂಡು ಪಾದಯಾತ್ರೆ ಮಾಡ್ಬೇಕಂತ ಅಂದ್ಕೊಂಡು ನಾನು ನಮ್ಮ ಊರಾಗಿಂದನೇ ಬಂದೀನಿ ರೀ ಅಪ್ಪರ. ಎಲ್ಲ ಕಡೆ ಅಪ್ಪರ್ಲಿಂದ ನಾವು ಎಲ್ಲಿ ಹೋಗಿದ್ದು ನಮ್ಮ ಸ್ವಾರ್ಥ ಈಗ ಹೋಗೋ ಸ್ವಾರ್ಥ ಅಂತ ಅಂದ್ಕೊಂಡು ನಾನು ಈಗ ಪಾದಯಾತ್ರೆಗೆ ಅಪ್ಪರ್ಗಳು ಹೊಟ್ಟೇನಿ. ನನಗೆ ಭಾಳ ಇಷ್ಟ ಆಗೈತಿ, ಭಾಳ ಹೊಟ್ಟೆ ತುಂಬೈತಿ. ಇನ್ನೂ ಪೂರ್ತಿ ಮುಟ್ಟುತ್ತನ ನಾನು ನಡಿಬೇಕಂತ ಅಂದ್ಕೊಂಡೀನಿ. ಅದಕ್ಕೆಲ್ಲ ಅಪ್ಪರ ಆಶೀರ್ವಾದ ನನಗೆ ಬೇಕು. ಭಾಳ ನನಗೆ ಖುಷಿ ಆಗೈತಿ. ಇಷ್ಟು ಜನ ನೋಡಿ, ಇಷ್ಟು ನಾವೆಲ್ಲ ಕಡೆ ನಮಗೆ ಹೆಲ್ಪ್ ಮಾಡಿದ್ರು, ನಮಗೆಲ್ಲ ಜಳಕಕ್ಕೆ ನೀರು ಕೊಟ್ಟರು, ನಮ್ಮನ್ನೆಲ್ಲ ಅನುಕೂಲ ಮಾಡಿಕೊಟ್ರು. ಎಲ್ಲಿ ನಮ್ಮನ್ನು ಏನು ಮಾಡಿಲ್ಲ, ಎಲ್ಲ ಸೌಕರ್ಯ ಕೊಟ್ಟಾರ, ಎಲ್ಲಲ್ಲಿ ನಮಗೆ ಅನುಕೂಲ ಮಾಡಿಕೊಟ್ಟಾರ. ಅಪ್ಪರ್ಲಿಂದ ನಾವೆಲ್ಲ ಭಾಗ್ಯ ಉಂಡ್ವಿ, ಹೊಟ್ಟೆ ತುಂಬಿ ಹೊರಚೆಲ್ಲೈತಿ ನಮಗೆ ಖುಷಿ. ಅಂತರ್ಗಂತರದಿಂದ ಶ್ರೀ ಜಗದ್ಗುರು ಬುಧೀಶ್ವರ ಸಂಸ್ಥಾನ ಮಠದಿಂದ ಶ್ರೀ ಉಳಿವಿ ಶ್ರೀ ಕ್ಷೇತ್ರ ಚನ್ನಬಸವೇಶ್ವರ ದೇವಸ್ಥಾನದವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಮೂಲ ಕಾರಣೀಭೂತ ಶ್ರೀ ಜಗದ್ಗುರು ಬುಧೀಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಶ್ರೀ ಶೇಬ್ರ ಡಾಕ್ಟರ್ ಅಸುರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಒಂದು ಶಿವಯೋಗ ಸಮಾಧಿಯ ಸಂಕಲ್ಪದ ನಿಮಿತ್ತವಾಗಿ ನಾವು ಉಳಿವಿ ಪಾದಯಾತ್ರೆನ ಶ್ರೀಗಳ ಒಂದು ಮುಂದಾಳತ್ವದೊಳಗೆ ನಾವು ಪಾದಯಾತ್ರೆ ಹೊಂತೀವಿ. ಈಗ ನಾವು ಬುಧೀಶ್ವರ ಮಠದಿಂದ ಇವತ್ತಿಗೆ 8ನೇ ದಿನ ನಾವು ಪಾದಯಾತ್ರೆ ಮಾಡ್ತಾ ಇರೋದು. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ತಿರ, ಉಳಿವಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ತಿರ ಇದ್ದೀವಿ. ಈ ಪಾದಯಾತ್ರೆ ಮಾಡೋದು ನಮಗೆ ಹೊಸ ಅನುಭವ. ಶ್ರೀಗಳ ಒಂದು ಆಶೀರ್ವಾದದಿಂದ ಯಾರಿಗೂ ಏನೋ ಒಂದು ತೊಂದರೆ ಆಗಲಾರ್ದಂಗೆ ಸುಮಾರು 5,000 ಜನರನ್ನು ಇವತ್ತು ಪಾದಯಾತ್ರೆಯಲ್ಲಿ ಪಾಲ್ಗೊಂಡ್ರೆ ಒಬ್ರಿಗೂ ಯಾವುದೇ ರೀತಿ ಯಾವುದೇ ತೊಂದರೆ ಆಗಲಾರ್ದಂಗೆ ನಾವು ಪಾದಯಾತ್ರೆ ಮಾಡಕತ್ತೀವಿ. ಇದು ನಿಜವಾಗಿಯೂ ಒಂದು ಜೀವನದಾಗ ಒಂದು ಧರ್ಮ ಜಾಗೃತಿಗೆ ಈ ಪಾದಯಾತ್ರೆ ಅತಿ ಮುಖ್ಯ ಅನ್ನುವಂಥ ಮಾತನ್ನು ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ.
ಇದ್ದಾರೆ ರಥದ ಪಾದಯಾತ್ರೆ ಬಂದಿವ್ರಿ ಉಳಿವಿಗೆ ಒಂದು ಸುಮಾರು 5,000ರಿಂದ 6,000 ಜನ ಆಕತ್ರಿ. ಯಾರಿಗೂ ಒಂದು ಏನು ತೊಂದರೆ ಆಗಲ್ಲಂಗೆ ಊಟದ ತೊಂದರೆ ಇಲ್ಲರಿ, ಯಾವುದೋ ತೊಂದರೆ ಇಲ್ಲರಿ. ಕೈಕಾಲು ನೋವು ಸತ್ಯಕ್ಕೆ ಅಜ್ಜರಿಂದ ಹೋದ್ರೆ ಅಷ್ಟು ನಮ್ಗೆ ಶಕ್ತಿ ಬಂದದ್ರಿಂದ ಕಾಲು ಊರಾಗ ಹೊಲಕ್ಕೆ ಹೋಗ್ಬೇಕಾದ್ರೆ ವಾಣ್ಯ ಹೊತ್ತಿದ್ರು ಅಂಥದ್ದು. ಈಗ ಅಜ್ಜರ್ ಅಂಥ ನೆಡ್ಲು ಅಂತಾರೆ ಅಜ್ಜರ್ ಕೂಡ ಬಂದಾರ ಸತ್ಯಕ್ಕೆ ಧೈರ್ಯಲಿದ್ದ ಬಂದಾರ್ರಿ, ಧೈರ್ಯ ಮಾಡ್ಕೊಂಡು ಅಂಥವ್ರು ಅವ್ರಿಗೆ ಒಟ್ಟ ಕಾಲು ಇಲ್ಲ ಏನಿಲ್ಲ ನಾವು ಉಳಿವಿ ಮುಡ್ತೀವಿ ಅಂತಂದು ಅಷ್ಟು ಬವರ್ ಇದು ಐತೆ ನೋಡ್ರಿ ಅವ್ರಿಗೀಗ. ಒಳ್ಳೆ ಅಜ್ಜರ್ ನಮಗೆ ಯಾವ್ದು ತೊಂದರೆ ಆಗಲಂಗೆಲ್ಲ ಅಗದಿ ಇದೈತಿ. ಇನ್ನು ಎಷ್ಟು ದಿನ ಆಯ್ತು ನಾನು ನಿಮ್ಮ ಪಾದಯಾತ್ರೆ? ನಾಳೆ ವಸ್ತಿ ಉಳಿವಿನ ಹೌದ್ರಿ. ಈ ಕಾಡ್ನಾಗೆಲ್ಲ ನಡೆಯೋದು ಹೆಂಗೈತಣ್ಣ ಅನುಭವ ನಿಮ್ದು? ಅಗದಿ ರೀ. ಆರಾಮದೀವ್ರಿ. ನಮ್ದು ಏನಿದೆ ಈಗ ಇವತ್ತು 8 ದಿನ ಆತಲ್ರಿ, ಆ 8 ದಿನ ಜಾತ್ರೆ ನೋಡ್ರಿ ನಮಗೆ. ಎಲ್ಲ ಸುತ್ತಮುತ್ತಲ ಗ್ರಾಮೀಣ ಭಕ್ತರು ಜಾತ್ರೆ ಎಲ್ಲ ಬಂದಾರ, ದಾರಿ ಉದ್ದಕ್ಕೂ ಕೊಟ್ಕೊಂಡು ಬಂದಾರ್ರಿ. ಅವ್ರಿಗೆ ನಾವು ಈ ಮೂಲಕ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ. ಪ್ರಸಾದ ದೂರದೂರಲಿದ್ದ ತೊಂಬಂದು ಇಲ್ಲಿ ದಾರಿಯಾಗ ಬಂದು ಮಾಡಿ ಹೇಳ್ಕೊಟ್ಟಾರ ನಮಗೆಲ್ಲ ಭಕ್ತರಿಗೆ. ನಾಳೆ ಉಳಿವಿಗೆ ಹೆಚ್ಚಿನ ಜನಸಂಖ್ಯೆ ಕೂಡ್ತಾರೆ ಉಳಿವ್ಯಾಗ್ರಿ. ಮಹಾರಾಜ್ ಕಿ ಜೈ, ರಾಘವೇಶ್ವರ ಮಹಾರಾಜ್ ಕಿ ಜೈ, ರಾಘವೇಶ್ವರ ಮಹಾರಾಜ್ ಕಿ ಜೈ. 20ನೇ ತಾರೀಕು ಹೋದ ಸೋಮವಾರದಿಂದ ಅಂತೂರು ಬೆಂತೂರದಿಂದ ಬೆಳಿಗ್ಗೆ 6 ಗಂಟೆಗೆ ಪಾದಯಾತ್ರೆ ಹೊರಟಿವಿ. ಅಲ್ಲಿಂದ ಎಲ್ಲ ಊರಲ್ಲೂ ನಮಗೆ ಭಾಳ ವಿಜೃಂಭಣೆಯಿಂದ ಸ್ವಾಗತ ಕೊಟ್ಟಾರಿ. ಎಲ್ಲರೂ ಅಜ್ಜಾರನ್ನ ಬರಮಾಡ್ಕೊಂಡಾರಿ. ಕಳಸ ಕನ್ನಡಿ ಎಲ್ಲ ತೊಗೊಂಡು ಡೊಳ್ಳು ಮೇಳದೊಂದಿಗೆ ಕರ್ಕೊಂಡು ಹೋಗ್ಯಾರಿ. ನಮಗೆ ಯಾವ ಊರಿಗೆ ಹೋದ್ರು ಮಲ್ಕೋಕೊಳಕ್ಕೆ ವ್ಯವಸ್ಥೆ, ಬಿಸಿನೀರು ಕಾಯಿಸ್ಕೊಟ್ಟಾರಿ. ಎಲ್ಲರ ಮನೆಗೂ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಾರಿ. ಯಾವುದೇ ಥರದ್ದು ಯಾರಿಗೂ ತೊಂದರೆ ಇಲ್ಲರಿ, ಆರಾಮಾಗಿದ್ದೀವಿ. ಇನ್ನೆಷ್ಟು ದಿನ ತಮ್ಮ ಪಾದಯಾತ್ರೆ? ಇನ್ನು ಇವತ್ತೊಂದಿನ ನಾಳೆ ಒಂದಿನ 2 ದಿನ ಐತ್ರಿ. ನಾಳೆ ಸಂಜೆಗೆಲ್ಲ ಮುಗ್ಕೊಂತೀವಿ. ಕಾಡ್ನಾಗೆಲ್ಲ ಹೋಗೋದು ಹೆಂಗೈತಮ್ಮ ಅನುಭವ ಎಲ್ಲರಿಗೆ? ಎಲ್ಲರಿಗೂ ಚೆನ್ನಾಗೈತಿ, ಯಾವುದೇ ಥರದ್ದು ಏನೂ ಇಲ್ರಿ, ಎಲ್ಲರೂ ಆರಾಮದಾರ. ಇನ್ನು ಅಲ್ಲಿಂದ ಎಲ್ಲ ಮುಂದೆ ಭಾಳ ಮಂದಿ ಹೋಗೈತ್ರಿ. ಮಹಾರಾಜ್ ಕಿ ಜೈ, ರಾಘವೇಶ್ವರ ಮಹಾರಾಜ್ ಕಿ ಜೈ, ರಾಘವೇಶ್ವರ ಮಹಾರಾಜ್ ಕಿ ಜೈ. ಆಯ್ತು ಎಲ್ಲರಿಗೆ ಹೆಣ್ಮಕ್ಳು ಕೊಡ್ರಿ ಬೇಕಾರೆ ಎಲ್ಲರಿಗೂ ದಾನ ಮಾಡಕ್ಕೆ ನೋಡ್ರಿ ಅದು ಅಜ್ಜಾರ ಅಮರ್
ಏನಿರ್ಬಲ್ಲ ಅವ್ರು ನೋಡೋದಲ್ಲೇ ಭಾಳ ಸೇವಾ ಮಾಡಿದ್ರ ಗಾಡಿ ಬಂತಪ್ಪ